हरिः ओं श्रीगुरुभ्यो नमः। गुरुब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्म तस्मै श्रीगुरुवे नमः। गुरुवे सर्वलोकानां भिषजे भवरोगिणां निधये सर्वविद्यानां श्रीदक्षिणामूर्तये नमः। ॐ प्रणो देवी सरस्वती वाजेभिर्वाजिनीवती धीनामवित्र्यवतु नो दिवो बृहतः पर्वतादा सरस्वती जितागन्त्यग्नं वाग्देव्यै नमः। शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। सद्गुरो देवताभ्यो नमः। श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करम्। ॐ सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्तिः शान्तिः शान्तिः। श्रीगुरुभ्यो नमः। ॐ नमो भगवते वासुदेवाय। नारायणः परो व्यक्तादण्डमव्यक्तसम्भवं मण्डस्यान्तश्चु मे लोकाः सप्तद्वीपा च मेदिनी। ಭಗವದ್ಗೀತೆಯ 2ನೇ ಅಧ್ಯಾಯದ ಕಡೆಯ ಭಾಗಕ್ಕೆ ಬಂದಿದ್ದೀವಿ. ಈಗ ಈ ಚಿಂತನೆಯಲ್ಲಿ 72ನೇ ಶ್ಲೋಕ. ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಂ ಅಂತಕಾಲೇಪಿ ಬ್ರಹ್ಮನಿರ್ವಾಣಮೃಚ್ಛತಿ. ಇಲ್ಲಿ ಶ್ರೀಕೃಷ್ಣ ಅರ್ಜುನನ ಕುರಿತು ಹೇಳ್ತಾ ಇದ್ದಾನೆ. ಏಷಾ ಬ್ರಾಹ್ಮೀ ಸ್ಥಿತಿ, ಹೇ ಪಾರ್ಥ, ಈ ಒಂದು ಬ್ರಾಹ್ಮಿ ಸ್ಥಿತಿ ಇದೆಯಲ್ಲ, ಇದನ್ನ ನೈನಾಂ ಪ್ರಾಪ್ಯ ವಿಮುಹ್ಯತಿ, ಯಾರು ಇದನ್ನ ಪಡ್ಕೊಳ್ತಾನೋ ಅವನು ಮೋಹವನ್ನ ಹೊಂದೋದಿಲ್ಲ. ಸ್ಥಿತ್ವಾ ಸ್ಯಾಂ ಅಂತಕಾಲೇಪಿ, ಸ್ಥಿತ್ವಾ ಸ್ಯಾಂ ಅಂತಕಾಲೇಪಿ, ಈ ಸ್ಥಿತಿಯನ್ನ ಅಂತಕಾಲದಲ್ಲಿ ಅಂದರೆ ಸಾಯೋ ಸಮಯದಲ್ಲಿ ಕೂಡ ಏನಾದರೂ ಅವನಿಗೆ ಗೊತ್ತಾಯ್ತು ಅಂತಂದ್ರೆ ಬ್ರಹ್ಮ ನಿರ್ವಾಣಂ ಮೃಚ್ಛತಿ, ಬ್ರಹ್ಮ ನಿರ್ವಾಣವನ್ನ ಪಡ್ಕೊಳ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಆ ಒಂದು ಬ್ರಹ್ಮ ನಿರ್ವಾಣ ಅಥವಾ ಆ ಒಂದು ಮಾನಸಿಕ ಸ್ಥಿತಿ ಬರಬೇಕು ಅಂತಂದ್ರೆ ಕೂಡ ಅನೇಕ ವಿಧವಾದಂತಹ ಪುಣ್ಯ ವಶದಿಂದಲೇ ಆಗದು. ಇಲ್ಲ ಅಂದರೆ ಸತತವಾಗಿ ನಮ್ಮ ಒಂದು ಪ್ರಯತ್ನ ಇಲ್ಲ ಅಂತಂದರೆ ಯಾವುದೇ ಒಂದು ಕಾರ್ಯ ಸಿದ್ಧಿಯಾಗಲಿಲ್ಲ. ಯಾಕೆ ಅಂತಂದರೆ ಎಲ್ಲದಕ್ಕಿಂತ ಅತ್ಯಂತ ಕಠಿಣವಾದಂತಹ ಕೆಲಸ ಅಂತಂದರೆ ಮನಸ್ಸನ್ನು ನಿಗ್ರಹ ಮಾಡೋದು. ಈ ಮನೋನಿಗ್ರಹವನ್ನು ಮಾಡ್ತಕ್ಕಂಥದ್ದು ಕತ್ತಿಯ ಅಲಗಿನ ಮೇಲೆ ನಡೆದಂತೆ ಅಂತ, ಅಂದರೆ ಅಷ್ಟು ಕಷ್ಟ ಅಂತ. ಮನಸ್ಸು ಚಂಚಲವಾಗಿರೋದ್ರಿಂದ ಎತ್ತೆತ್ಲಗೋ ಓಡ್ ಹೋಗ್ತಾನೆ ಇರುತ್ತೆ. ಅದನ್ನು ಪದೇ ಪದೇ ನಾವು ಎಳ್ಕೊಂಡು ಬರ್ತಾ ಇರಬೇಕು ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ಅನೇಕ ರೀತಿಯಲ್ಲಿ ವಿಚಾರವನ್ನು ಶ್ರೀಕೃಷ್ಣ ಮಂಡನೆಯನ್ನು ಮಾಡಿದ್ದಾನೆ. ಮುಂದೆ ಕೂಡ ಹೇಳ್ತಾನೆ, ಮನಸ್ಸು ನಿಗ್ರಹ ತುಂಬ ಕಷ್ಟ ಅಂತಕ್ಕಂಥದ್ದು ಬರುತ್ತೆ ಮುಂದಿನ ಅಧ್ಯಾಯಗಳಲ್ಲಿ. ಇಲ್ಲಿ ಏನು ಹೇಳ್ತಾನೆ, ಏಷಾ ಬ್ರಾಹ್ಮೀ ಸ್ಥಿತಿ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ. ಹೇ ಪಾರ್ಥ, ಈ ಬ್ರಾಹ್ಮೀ ಸ್ಥಿತಿಯನ್ನು ಪಡ್ಕೊಂಡವನು ಮೋಹವನ್ನು ಹೊಂದೋದಿಲ್ಲ ಅಂತ ಹೇಳಿದ್ರೆ, ಯಾವಾಗ ನಾವು ಮೋಹ ಅನ್ನೋದು ಹೋಗುತ್ತೋ ಅವಾಗ ಮೋಕ್ಷ ಅನ್ನೋದು ಉಂಟಾಗುತ್ತೆ. ನೋಡಿ, ಒಂದೇ ಅಕ್ಷರ ಮೋಹ, ಮೋಕ್ಷ. ಈ ಮೋಹ ಬಿಟ್ಟರೆ ಮೋಕ್ಷ ಸಿಗತ್ತೆ. ಮೋಕ್ಷ ಸಿಕ್ತು ಅಂತಂದರೆ ಅದು ನಿತ್ಯ ನಿರಂತರವಾದಂತಹ ಶಾಂತಿ ಸುಖ ಉಂಟಾಗತ್ತೆ ಅಂಥೇಳಿ ಹೇಳ್ತಾ ಇದ್ದಾರೆ ಶಾಸ್ತ್ರಜ್ಞರು. ಶ್ರೀಕೃಷ್ಣ ಪಾರ್ಥನಿಗೆ ಬೋಧನೆಯನ್ನು ಮಾಡಿದ್ದಾನೆ.
ಇಲ್ಲಿಗೆ 2ನೇ ಅಧ್ಯಾಯ ಮುಗಿಯುತ್ತೆ. ಈ 2ನೇ ಅಧ್ಯಾಯದ ಕೆಲವು ಸಾರಾಂಶವನ್ನು ನಾವು ಗಮನಿಸ್ತು ಅಂತಂದರೆ, ಎಲ್ಲ ಶ್ಲೋಕಗಳನ್ನು ಪೂರ್ತಿ ಎಲ್ಲ ಶ್ಲೋಕಗಳ ಅರ್ಥನ ಜ್ಞಾಪಕ ಇಟ್ಕೊಳ್ಳೋದು ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಸತತವಾದಂತಹ ಪ್ರಯತ್ನ, ಇದಕ್ಕೋಸ್ಕರನೇ ಸಮಯ ನಾವು ಹೆಚ್ಚು ಮೀಸಲಿಟ್ಟಾಗ ಮಾತ್ರ ಸಾಧ್ಯ ಆಗತ್ತೆ, ಇಲ್ಲಾಂದರೆ ಸಾಧ್ಯ ಆಗಲ್ಲ. ಆದರೆ ಈ ಸಾರಾಂಶವನ್ನು ನಾವು ಗಮನದಲ್ಲಿ ಅಥವಾ ಜ್ಞಾಪಕದಲ್ಲಿ ಇಟ್ಕೊಳ್ಳೋಕ್ಕೆ ಸುಲಭವಾಗಲಿ ಅಂಥೇಳಿ ಈ ಒಂದು ಸಾರಾಂಶವನ್ನು ಈ ಚಿಂತನೆಯಲ್ಲಿ ಹೇಳೋದಾಯಿತು ಅಂತಂದರೆ, ಮೊದಲನೇ ಅಧ್ಯಾಯದ್ದು ಮುಂದಿನ ಅಧ್ಯಾಯದ್ದು ಎರಡನ್ನೂ ನಾವು ಒಂದು ಸ್ವಲ್ಪ ತಾಳೆ ನೋಡೋದಾದರೆ ಒಂದಕ್ಕೊಂದು ಸಂಬಂಧ ಬೆಸೆದು ನೋಡಿದಾಗ, ಮೊದಲನೇ ಅಧ್ಯಾಯದಲ್ಲಿ ವಿಷಾದ ಯೋಗದಿಂದ ಅಂದರೆ ವಿಷಾದ ಪಡ್ತಾನೆ ಅರ್ಜುನ. ಗುರುಗಳಿದ್ದಾರೆ, ಸಂಬಂಧಿಕರು, ಸೋದರ ಮಾವಂದರು, ತಾತಂದರು, ಮಕ್ಕಳು ಸಮಾನರು ಎಲ್ಲರೂ ಇದ್ದಾರೆ. ಇವ್ರನ್ನೆಲ್ಲ ಹೇಗೆ ನಾನು ಕೊಲ್ಲೋದು, ಇವ್ರನ್ನ ಕೊಂದು ನಾನು ರಾಜ್ಯವನ್ನು ಆಳೋದಕ್ಕಿಂತ ಭಿಕ್ಷಾಟನೆಯೇ ಲೇಸು ಅಂಥೇಳಿ ಮೊದಲನೇ ಅಧ್ಯಾಯದಲ್ಲಿ ಅವನ ವಿಷಾದವನ್ನು ವ್ಯಕ್ತಪಡಿಸಿದಾಗ, 2ನೇ ಅಧ್ಯಾಯದಲ್ಲಿ ಅನೇಕ ರೀತಿಯಾಗಿ ಸುಮಾರು 72 ಶ್ಲೋಕಗಳು, 2ನೇ ಅಧ್ಯಾಯದ 72 ಶ್ಲೋಕಗಳಲ್ಲಿ ಅವನಿಗೆ ಜ್ಞಾನವನ್ನ ಉಪದೇಶ ಮಾಡಿದ್ದಾನೆ. ಅಂದರೆ ಈ ಶ್ಲೋಕದ 2ನೇ ಅಧ್ಯಾಯದ ಸಾರ ಏನು ಅಂತ ಅಂದರೆ, ನೀನು ಇಲ್ಲಿ ನನ್ನವರು ಅಂತ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾತಕ್ಕೆ ಅಂದರೆ, ನಾವು ಆತ್ಮದ ದೃಷ್ಟಿಯಿಂದ ನೋಡಿದಾಗ ಆತ್ಮಕ್ಕೆ ಸಾವಿಲ್ಲ. ಕೇವಲ ಈ ದೇಹ ಅಂತಕ್ಕಂಥದ್ದು ಹುಟ್ಟತ್ತೆ ಮತ್ತು ಸಾಯತ್ತೆ. ಆ ರೀತಿಯಾಗಿ ನೋಡಿದಾಗ ಹುಟ್ಟಿ ಸಾಯೋ ಈ ದೇಹದ ಬಗ್ಗೆ ನಿನಗೆ ಮೋಹ ಅಂತಕ್ಕಂಥದ್ದು ಬೇಡ. ಯಾಕೆ ಅಂದರೆ ಈ ಆತ್ಮನನ್ನು ಯಾರು ಕೊಲ್ಲೋದಕ್ಕೂ ಆಗಲ್ಲ, ಮತ್ತೆ ಸುಡೋದಕ್ಕಾಗಲಿ ಒದ್ದೆ ಮಾಡೋಕ್ಕಾಗಲಿ ಯಾವ ರೀತಿಯಲ್ಲೂ ಕೂಡ ಅದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ನಮ್ಮ ಈ ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟ ಸುಖಗಳನ್ನು ಶೀತ ಉಷ್ಣಗಳಿಗೆ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾನೆ. ಹೇಗೆ ಋತುಮಾನಗಳು ವ್ಯತ್ಯಾಸ ಆದಾಗ ನಮಗೆ ಚಳಿಗಾಲದಲ್ಲಿ ಚಳಿ ಅನಿಸುತ್ತೆ, ಮಳೆಗಾಲದಲ್ಲಿ ಕೂಡ ಚಳಿ ಅನಿಸುತ್ತೆ, ಆಚೆ ಓಡಾಡೋಕ್ಕೆ ಕಷ್ಟ ಅಂತ ಅನಿಸುತ್ತೆ, ಬೇಸಿಗೆ ಕಾಲದಲ್ಲಿ ಸೆಕೆ ತಡೆಯೋಕ್ಕಾಗಲ್ಲ ಅಂತ ಒದ್ದಾಡ್ತೀವಿ ಅಲ್ವಾ. ಈ ರೀತಿಯಾಗಿರ್ತಕ್ಕಂಥವೆಲ್ಲ ಏನು ಅಂತಂದರೆ, ಋತುಗಳು ಬದಲಾದ ಹಾಗೆ ನಮ್ಮ ಒಂದು ಏನು ಆ ದುಃಖ ಅನಿಸುತ್ತೆ. ಬೇಸಿಗೆ ಕಾಲದಲ್ಲಿ ವಿಪರೀತ ಬೇಸಿಗೆ ಅನ್ಸುತ್ತೆ, ಬಿಸಿಲು ಸೆಕೆ ಅನಿಸುತ್ತೆ, ಚಳಿಗಾಲದಲ್ಲಿ ವಿಪರೀತ ಚಳಿ ಅನಿಸುತ್ತೆ. ಇವೆಲ್ಲ ಏನು ಅಂತಂದರೆ ಪರಿವರ್ತನೆ ಆಗ್ತಾನೆ ಇರುತ್ತೆ. ನಮ್ಮ ಈ ವಯಸ್ಸಿನಲ್ಲಿ ಅನೇಕ ಈ ಋತುಮಾನಗಳು ಹೇಗೆ ಬದಲಾವಣೆ ಇದೆಯೋ ಅದೇ ರೀತಿ ಕಷ್ಟ ಸುಖಗಳು ಅಂತಕ್ಕಂಥದ್ದು ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಯಾವುದೂ ಶಾಶ್ವತವಾಗಿಲ್ಲ. ಸುಖ ಅಂತಕ್ಕಂಥದ್ದು ಶಾಶ್ವತವಾದ ಸುಖವೂ ಇಲ್ಲ, ಕಷ್ಟ ಅಂತಕ್ಕಂಥದ್ದು ಶಾಶ್ವತವಾದಂತಹ ಕಷ್ಟನೂ ಇಲ್ಲ. ಒಂದಾದ್ಮೇಲೆ ಒಂದು ಪರಿವರ್ತನೆ ಹೊಂದನೇ ಇರುತ್ತೆ. ಅದೇ ರೀತಿ ಈ ದೇಹ ಕೂಡ ಈ ಒಂದು ಹಳೆಯದಾದ ಮೇಲೆ ಅಥವಾ ವಯಸ್ಸಾದ ಮೇಲೆ ಈ ದೇಹ ಅಂತಕ್ಕಂಥದ್ದು ಬಿದ್ದೋಗತ್ತೆ, ಆತ್ಮ ಇನ್ನೊಂದು ದೇಹದಲ್ಲಿ ಸೇರ್ಕೊಳ್ಳುತ್ತೆ. ಹೇಗೆ ಬಟ್ಟೆಯನ್ನು ಬದಲಾಯಿಸ್ತೀವೋ ಆ ರೀತಿಯಾಗಿ. ಹಾಗಾಗಿ ನೀನು ಭೀಷ್ಮಾದಿಗಳನ್ನು ಕೊಲ್ತಾ ಇದ್ದೀನಿ ಅಂತಕ್ಕಂತಹ ಭಾವನೆ ನಿನ್ನಲ್ಲಿ ಬೇಡ ಅಂತ ಹೇಳ್ತಾ ಇದ್ದಾನೆ. ಇದರಿಂದ ಏನು ಚಿಂತನೆ ಮಾಡಬೇಕು ಅಂತಂದರೆ, ಯಾರ್ಯಾರಿಗೆ ಎಷ್ಟೆಷ್ಟು ಆಯುಷ್ಯ ಇರುತ್ತೋ ಅಷ್ಟು ದಿನ ಬದುಕಿರ್ತಾರೆ, ನಂತರ ಅದು ದೇಹ ಬಿಟ್ಟು ಹೋಗತ್ತೆ. ಅದನ್ನು ಈ ಅಧ್ಯಾಯದ 2ನೇ ಅಧ್ಯಾಯದ 27ನೇ ಶ್ಲೋಕದಲ್ಲಿ ಹೇಳಿದಾನಲ್ವ ಅವನು ಶ್ರೀಕೃಷ್ಣ. ಜಾತಸ್ಯ ಹಿ ಮರಣಂ ಧ್ರುವಂ ಧ್ರುವೋ ಹಿ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರಾರ್ಥಾಯ ನಾನು ಶೋಚಿತು ಅರ್ಹಸಿ ಅಂತ ಹೇಳಿ. ಏಕೆಂದರೆ ಹುಟ್ಟಿದ ಮೇಲೆ ಸಾವು, ಸತ್ತ ಮೇಲೆ ಹುಟ್ಟು ಅಂತಕ್ಕಂಥದ್ದು ಇದ್ದೇ ಇದೆ. ಇದಕ್ಕೆ ಪರಿಹಾರ ಅಂತಕ್ಕಂಥದ್ದು ಇಲ್ಲ. ಯಾಕೆಂದರೆ ಪ್ರಕೃತಿ ನಿಯಮ ಆಗಿದೆ. ಅವತಾರಗಳು ಅಷ್ಟೇ, ಅವರೆಲ್ಲ ಪರಂಧಾಮವನ್ನು ಹೊಂದಿದರು ಅಂತ ಹೇಳಿ ಎಲ್ಲ ಅವತಾರಗಳೂ ಅವರ ಒಂದು
ಹಂತಕ್ಕೆ ಬಂದ ಮೇಲೆ ಅಥವಾ ಆ ಅವತಾರದ ಆ ಕಾರ್ಯಗಳನ್ನು ಮುಗಿಸಿದ ಮೇಲೆ ಕರ್ತವ್ಯಗಳು ಅಂದರೆ ಆ ಒಂದು ಅವತಾರದಲ್ಲಿ ಇಂತಿಷ್ಟು ಕರ್ತವ್ಯಗಳು ಅಂಥೇಳಿ ಮುಗಿಸಿದ ಮೇಲೆ ಪರಂಧಾಮವನ್ನು ಹೊಂದಿದರು ಅಂಥೇಳಿ ನಾವು ರಾಮಾಯಣ ಮಹಾಭಾರತ ಪರಶುರಾಮಂದಿರ್ಬೋದು ಎಲ್ಲ ಅವತಾರಗಳಲ್ಲೂ ಕೂಡ ಅವರೆಲ್ಲ ಏನು ಆ ವಿಷ್ಣು ಸಾಹಿತ್ಯ ಅಂದರೆ ವಿಷ್ಣು ಅಂಶದಿಂದಲೇ ಹುಟ್ಟಿರ್ತಾರೆ ಅಥವಾ ಶಿವನ ಅಂಶದಿಂದಲೇ ಹುಟ್ಟಿ ಮತ್ತೆ ಆ ಪರಮ ಸಾಹಿತ್ಯವನ್ನು ಹೊಂದಿದರು ಅಂತ ಹೇಳಿ ಆ ಒಂದು ಪ್ರತಿಯೊಂದು ಪುರಾಣಗಳಲ್ಲೂ ಬರುತ್ತಲ್ಲ. ಆ ರೀತಿಯಾಗಿ ನಾವು ಜನ್ಮವನ್ನು ತಾಳ್ತೀವಿ, ಅವನ ಅವತಾರವನ್ನು ಪಡಿತಾನೆ. ಅವತಾರಕ್ಕೂ ಜನ್ಮಕ್ಕೂ ಏನು ವ್ಯತ್ಯಾಸ ಅಂತಂದರೆ, ಅವತಾರ ಅಂತಂದರೆ ಅವನಿಗೆ ಎಲ್ಲಿ ಬೇಕೋ ಅಲ್ಲಿ ಜನ್ಮವನ್ನು ತಳೆದ ಹಾಗೆ ಕಂಡು ಬರುತ್ತೆ. ಆದರೆ ನಮ್ಮದು ಜನ್ಮ ಅನ್ನೋದು ಹಾಗಲ್ಲ. ನಾವು ಮಾಡಿದಂತಹ ಪುಣ್ಯ ಪಾಪಗಳ ಕರ್ಮದ ಫಲವಾಗಿ ನಾವು ಯಾವುದ್ಯಾವುದೋ ಯೋನಿಗಳಲ್ಲಿ ಹುಟ್ಟಬೇಕಾಗತ್ತೆ. ಇದ್ಯಾವುದು ನಮ್ಮ ಒಂದು ಹಿಡಿತದಲ್ಲಿಲ್ಲ, ನಮ್ಮ ಕಂಟ್ರೋಲಲ್ಲಿಲ್ಲ. ಹುಟ್ಟು ನಮ್ಮ ಕಂಟ್ರೋಲಲ್ಲಿಲ್ಲ, ಸಾವು ಕೂಡ ನಮ್ಮ ಕಂಟ್ರೋಲಲ್ಲಿ ಇಲ್ಲ. ಆದರೆ ನಾವು ಕೆಲಸವನ್ನು ಮಾಡ್ಬೇಕಾದ್ರೆ ಮಾತ್ರ ಯೋಚನೆ ಮಾಡಿದಾಗ ಅದಕ್ಕೆ ಪಾಪ ಪುಣ್ಯಗಳು ಉಂಟಾಗತ್ತೆ. ಅದನ್ನು ಕೂಡ ಕೃಷ್ಣಾರ್ಪಣ ಅಥವಾ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದಾಗ ಅದರ ಫಲ ಕೂಡ ನಮಗೆ ಉಂಟಾಗದೆ ಅದರಿಂದ ಜನ್ಮಗಳನ್ನು ಪಡೆಯಬೇಕಾದಂತಹ ಒಂದು ತಾಪತ್ರಯ ಕಷ್ಟಗಳು ಇರೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ನಮಗೆ ಹೇಳಿದಾನೆ ಪರಮಾತ್ಮ. ಆಮೇಲೆ ಇಷ್ಟು ಆದಮೇಲೆ ನೀನು ಇದಕ್ಕೆ ಶೋಕ ಪಡೋ ಅವಶ್ಯಕತೆನೂ ಇಲ್ಲ. ಆಮೇಲೆ ನಿನ್ನ ಧರ್ಮಕ್ಕೆ ಅಥವಾ ವರ್ಣಕ್ಕೆ ತಕ್ಕನಂಥ ಕೆಲಸವನ್ನು ನೀನು ಮಾಡಬೇಕು. ಮಾಡಲಿಲ್ಲ ಅಂತಂದರೆ ನಿನಗೇನಾಗುತ್ತೆ, ಕೆಟ್ಟ ಹೆಸರು ಬರುತ್ತೆ. ಯಾತಿಕೆ ಅಂತಂದರೆ ಆಯಾ ವರ್ಣದಲ್ಲಿ ಹುಟ್ಟಿದವರು ಆಯಾ ಕರ್ಮಗಳನ್ನು ಮಾಡಬೇಕು ಅಂತಕ್ಕಂಥದ್ದು ವಿಧಿ ನಿಯಮ ಅಥವಾ ಒಂದು ಸನಾತನ ಧರ್ಮದಲ್ಲಿ ವಿಧಿ ಅಂತಕ್ಕಂಥದ್ದನ್ನು, ವಿಧಿ ಅಂತಂದರೆ ಮಾಡಬೇಕು, ನಿಷೇಧ ಅಂತಂದರೆ ಮಾಡಬಾರ್ದು ಅಂತಕ್ಕಂಥದ್ದನ್ನು ತಿಳಿಸಿದ್ದಾರೆ. ಹಾಗಾಗಿ ನಿನ್ನ ಕರ್ತವ್ಯವನ್ನು ನೀನು ಮಾಡು. ಯಾವುದೇ ರೀತಿಯಾದ ಸುಖ ದುಃಖಗಳಿಗಾಗಲಿ, ಲಾಭ ಅಲಾಭ ಅಂದರೆ ಅದರಿಂದ ಲಾಭ ಉಂಟಾಗತ್ತಾ ಉಂಟಾಗಲ್ಲ ಅನ್ನತಕ್ಕಂಥ ಯೋಚನೆನಾಗಲಿ, ಜಯ ಅಪಜಯಗಳು ಅಂದರೆ ಗೆಲುವು ಸೋಲಿನ ಒಂದು ಭೀತಿಯಾಗಲಿ ನೀನು ಮನಸ್ಸಿನಲ್ಲಿ ಇಟ್ಕೊಳ್ದೇನೆ ಯುದ್ಧವನ್ನು ಮಾಡು ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಇಷ್ಟೆಲ್ಲ ಜ್ಞಾನವನ್ನು ಹೇಳಿಯೂ ಕೂಡ ನಮಗೆ ಕರ್ಮ ಅಕರ್ಮಗಳಲ್ಲಿ ಏನೋ ಕೃಷ್ಣಾರ್ಪಣ ಬುದ್ಧಿಯನ್ನು ಮಾಡಿದಾಗ ಜನ್ಮಗಳು ಇರೋದಿಲ್ಲ ಒಂದು, ಮತ್ತು ನಾವು ಯಾವುದೇ ಕಾಮ್ಯ ಕರ್ಮಗಳನ್ನು ಮಾಡ್ತಾ ಇತ್ತು ಅಂದರೆ ಕೆಲವರು ಸ್ವರ್ಗವೇ ಮುಖ್ಯವಾದ ಗುರಿ ಅಂತ ಇಟ್ಕೊಂಡು ಮಾಡಿದ್ರು ಕೂಡ ಅದರಲ್ಲಿ ಕೂಡ ಏನೋ ಅದಕ್ಕೊಂದು ಅಂತ್ಯ ಇದ್ದೇ ಇದೆ. ಮೋಕ್ಷವನ್ನು ಬಿಟ್ಟು ಬೇರೆ ಎಲ್ಲದಕ್ಕೂ ಅಂತ್ಯ ಅಂತಕ್ಕಂಥದ್ದು ಇದ್ದೇ ಇದೆ ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ನಾವು ಪ್ರತಿಯೊಂದು ಕರ್ಮವನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ಜೊತೆಗೆ ನಮಗೆ ನಾವು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದ್ರೆ ಅಲ್ಲಿ ಮಮಕಾರ ಅಂತಕ್ಕಂಥದ್ದು ಉಂಟಾದರೆ ಆ ಮಮಕಾರದಿಂದ ರಾಗ ದ್ವೇಷಗಳು ಉಂಟಾಗತ್ತೆ. ಹಾಗಾಗಿ ಚಾಂಚಲ್ಯವನ್ನು ಬಿಡಬೇಕು. ಮನಸ್ಸಿನ ಚಾಂಚಲ್ಯವನ್ನು ಬಿಟ್ಟಾಗ ಆ ಕಲ್ಮಶ ದೂರ ಆಗಿ ಚಿತ್ತಶುದ್ಧಿಯಾಗಿ ನಾವು ಮಾಡ್ತಕ್ಕಂಥ ಕರ್ಮ ಸಫಲ ಆಗತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ಮೇಲೆ ಹೇಳ್ತಾನೆ ಅರ್ಜುನ ಕೃಷ್ಣನ ಸ್ಥಿತಪ್ರಜ್ಞನ ಸ್ವಭಾವ ಮತ್ತು ಅವನ ವ್ಯವಹಾರಗಳು ಹೇಗಿರುತ್ತೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಯಾರು ಸ್ಥಿತಪ್ರಜ್ಞನಾಗಿರ್ತಾನೋ ಅಂಥವನು ಎಲ್ಲ ಮೋಹಗಳನ್ನು ದೂರ ಮಾಡಿ ಆತ್ಮಸ್ವರೂಪದಿಂದಲೇ ತೃಪ್ತನಾಗಿರ್ತಾನೆ. ಆತ್ಮಸ್ವರೂಪ ಅಂತಂದರೆ ಎಲ್ಲರಲ್ಲಿಯೂ ಇರತಕ್ಕಂತಹ ಆತ್ಮ ಒಬ್ಬನೇ ಅಂತಕ್ಕಂಥದ್ದು ಪರಿಪೂರ್ಣವಾದ ಜ್ಞಾನ ಅವನಿಗೆ ಉಂಟಾಗಿರುತ್ತೆ. ಅವನು ಯಾವುದಕ್ಕೂ ಕಳವಳ ಪಡೋದಿಲ್ಲ. ಅಂದರೆ ದುಃಖ ಬಂದಾಗ ಕುಗ್ಗದಾಗಲಿ, ಸುಖ ಬಂದಾಗ ಹಿಗ್ಗದಾಗಲಿ ಮಾಡೋದಿಲ್ಲ. ಪ್ರಾಪ್ತವಾದ ಪ್ರಾರಬ್ಧ ಕರ್ಮಗಳಿಂದ ಅವನು ಸುಖ ದುಃಖಗಳನ್ನು ಸಮಾನವಾಗಿ ಸ್ವೀಕಾರ ಮಾಡ್ತಾ ಇರ್ತಾನೆ. ಅವನು
ಆ ಇಂದ್ರಿಯಗಳನ್ನ ನಿಗ್ರಹವನ್ನ ಮಾಡಿರ್ತಾನೆ. ಅಂದ್ರೆ ಮನಸ್ಸು ಇಂದ್ರಿಯ ವಶವಾಗಿರಲ್ಲ, ಇಂದ್ರಿಯಗಳು ಮನಸ್ಸಿಗಿನ ವಶವಾಗಿರುತ್ತೆ. ಮನಸ್ಸಿನ ವಶವಾಗಿದ್ದಾಗ ಆ ಇಂದ್ರಿಯಗಳು ಎತ್ತೆತ್ಲಗೋ ಹೋಗಲ್ಲ. ಏನೋ ನೋಡಿದ್ರು ಕೂಡ ಅದರದ್ದು ಬಯಕೆ ಉಂಟಾಗಲ್ಲ, ಏನೋ ಕೇಳಿದ್ರು ಕೂಡ ಅದ್ರ ಬಯಕೆ ಉಂಟಾಗಲ್ಲ. ಎಷ್ಟು ಅವಶ್ಯಕವೋ ಅಷ್ಟನ್ನೇ ಅವನು ಸ್ವೀಕಾರ ಮಾಡಿಕೊಂಡು ಇರ್ತಾನೆ. ನಾವು ಹಾಗಲ್ಲ, ನಮಗೆ ಅವಶ್ಯಕತೆಗಿಂತ ಹೆಚ್ಚನ್ನೇ ನಾವು ಬಯಸ್ತಾ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿ ನಮ್ಮ ಒಂದು ಜೀವನದಲ್ಲಿ ಇರುತ್ತೆ. ಹಾಗಾಗಿ ಮನಸ್ಸಿನ ನಿಯಂತ್ರಣದಲ್ಲಿ ಇಂದ್ರಿಯಗಳಿರಬೇಕು. ಇಂದ್ರಿಯದ ಒಂದು ಹಿಡಿತಕ್ಕೆ ಮನಸ್ಸು ಕೊಟ್ಟು ಅಂದರೆ ಕಷ್ಟ ಆಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಈ ರೀತಿಯಾಗಿ ಇದ್ದಾಗ ಅಂದರೆ ನಾವು ಯಾವುದೇ ಒಂದು ಸಂತೋಷದಲ್ಲಿ ಉಬ್ಬದೆ, ದುಃಖದಲ್ಲಿ ಕುಗ್ಗದೆ, ಮತ್ತು ಈ ಜೀವನ ಅಂತಕ್ಕಂಥದ್ದು ಇದ್ದೇ ಇದೆ. ಅಂದರೆ ಈ ದೇಹ ಅಂತಕ್ಕಂಥದ್ದು ಇದ್ದೇ ಇದೆ ಅಲ್ವಾ. ನಾವೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ, ದೇಹ ಮತ್ತು ಆತ್ಮ ಒಂದೇ ಅಂತ ಅಂದ್ಕೊಂಡು ಮನೋಭಾವನೆಯಿಂದ ವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ದೇಹ ಅಂತಕ್ಕಂಥದ್ದು ಒಂದು ಕೇವಲ ಶರೀರದ ಮೇಲೆ ಹಾಕ್ಕೊಂಡಿರ್ತಕ್ಕಂತಹ ಬಟ್ಟೆ ಥರ, ವಸ್ತ್ರದ ಥರ ಅಲ್ವಾ. ಆ ಆತ್ಮ ಅಂತಕ್ಕಂಥದ್ದು ಯಾವಾಗಲೂ ಇದ್ದೇ ಇರತ್ತೆ ಅಂತ ಹೇಳಿ ಶಾಸ್ತ್ರಕಾರರು ಪದೇ ಪದೇ ಹೇಳ್ತಾನೆ ಇದ್ದಾರೆ. ನಾವು ನಮ್ಮ ಜೀವನದಲ್ಲಿ ಎಷ್ಟೊಂದು ಬಟ್ಟೆಗಳನ್ನ ಬದಲಾಯಿಸ್ತೀವಿ ಅಲ್ವಾ. ಅದೇ ಥರದಲ್ಲಿ ಈ ದೇಹ ಅಂತಕ್ಕಂಥದ್ದು ಎಷ್ಟೋ ಆಗೋಗಿದೆ. ಹಾಗಾಗಿ ನಮಗೆ ಯಾವುದೇ ರೀತಿಯಾದಂತಹ ಒಂದು ಅಭಿಮಾನ ಇಟ್ಟುಕೊಳ್ಳದೇನೆ ನಿಸ್ಪೃಹತೆಯಿಂದ, ಅಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೇನೆ ಕೇವಲ ಕರ್ತವ್ಯ ದೃಷ್ಟಿಯಿಂದ ಕರ್ಮಗಳನ್ನು ಮಾಡಿದ ಕರ್ಮದ ಫಲವನ್ನು ಅಪೇಕ್ಷೆ ಪಡೆದಂಥ ಬುದ್ಧಿಯನ್ನು ಬೆಳೆಸ್ಕೊಂತು ಅಂತಂದರೆ ನಮಗೆ ಬ್ರಹ್ಮ ನಿರ್ವಾಣ ಉಂಟಾಗತ್ತೆ ಅಂತ ಹೇಳಿ ಈ 2ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ಕೊಡ್ತಾ ಇದ್ದಾನೆ. ಅಂದರೆ ಇದೆಲ್ಲ ಒಂದು ದಿನ, ಒಂದು ವಾರ, ಒಂದು ವರ್ಷ, 10 ವರ್ಷದಲ್ಲಿ ಕೂಡ ಬರ್ತಕ್ಕಂಥದ್ದಲ್ಲ, ಸತತವಾದ ಪ್ರಯತ್ನ. ಶಂಕರರಂತೂ ಎಷ್ಟೋ ಕೋಟಿ ಜನ್ಮಗಳು ಬೇಕು ಈ ಮನುಷ್ಯ ಜನ್ಮ ಸೇರಕ್ಕೆ ಅಂತ ಹೇಳಿ ಹೇಳ್ತಾರೆ. ಶತಕೋಟಿ ಜನ್ಮಾನಪಿ ದುರ್ಲಭಂ ನರಜನ್ಮಂ ಅಂತ ಹೇಳಿ ವಿವೇಕ ಚೂಡಾಮಣಿಯಲ್ಲಿ ಹೇಳಿದ್ದಾರೆ. ಆ ನರಜನ್ಮ ಬಂದಾಗ ನಾವು ವಿವೇಚನೆಯಿಂದ ಆದಷ್ಟು ಕೂಡ, ಕೋಪ ಎಲ್ಲ ಬಂದೇ ಬರುತ್ತೆ ಸಹಜ ಮನುಷ್ಯಂಗೆ. ಯಾಕೆ ಅಂತಂದರೆ ನಾವು ಯಾವುದೋ ಒಂದು ರೀತಿ ಬೆಳೆದಿರ್ತೀವಿ. ಆ ಒಂದು ಸಿಕ್ಕದೇ ಇದ್ದಾಗ ಕೋಪ ಬರುತ್ತೆ, ಸಿಕ್ಕಿದಾಗ ಖುಷಿ ಆಗತ್ತೆ. ಈ ರೀತಿ ಎಲ್ಲನೂ ಇದ್ದೇ ಇರುತ್ತೆ, ಅದರಲ್ಲಿ ಏನೋ ಸಂದೇಹ ಇಲ್ಲ. ಆದರೆ ಏನು ಹೇಳ್ತಾರೆ ಅಂದರೆ, ಸಜ್ಜನರು ಯಾರಂದರೆ ಘಟಿ ಮಾತ್ರಂ ಕೋಪಂ ಸಜ್ಜನಸ್ಯ ಲಕ್ಷಣಂ ಅಂತ ಹೇಳ್ತಾರೆ. ಒಂದು ಘಟಿ ಅಂದರೆ ಆ ಒಂದು ಗಳಿಗೆಯಲ್ಲಿ ಮಾತ್ರ ಕೋಪ ಮಾಡ್ಕೊಳ್ತಾರೆ, ಅದನ್ನ ಬಿಟ್ಬಿಡ್ತಾರೆ. ಒಂದು ದಿನ ಇತ್ತು ಅಂತಂದರೆ ಅವನು ಮಧ್ಯಮ ಅಂತೆ. ಅಧಮ ಯಾರು ಅಂದರೆ ಅವನು ಸಾಯೋ ತನಕ ಕೋಪವನ್ನು ಇಟ್ಕೊಂಡೇ ಇರ್ತಂತೆ ಮನಸ್ಸಿನಲ್ಲಿ. ಹಾಗಾಗಿ ನಾವು ಅಧಮರಾಗೋದು ಬೇಡ, ಮಧ್ಯಮಕ್ಕೆ ಬಂದು ಮಧ್ಯಮದಿಂದ ಉತ್ತಮರಾಗೋ ಪ್ರಯತ್ನವನ್ನು ಮಾಡಬೇಕು. ಯಾಕೆಂದರೆ ಅಧಮ ಸ್ಥಾನದಿಂದ ಏಕಾಏಕಿ ಉತ್ತಮ ಸ್ಥಾನಕ್ಕೆ ಹೋಗಲ್ಲ. ಏಕಾಏಕಿ ಬಂದಿದ್ದು ಯಾವುದೂ ಕೂಡ ಶಾಶ್ವತವಾಗಿ ಇರೋದಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಸತತ ಒಂದು ಪ್ರಯತ್ನದಿಂದ ನಮ್ಮ ಒಂದು ಜೀವನವನ್ನು ಅಭಿವೃದ್ಧಿ ಮಾಡ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಬೇಕು. ಆದಷ್ಟು ಈ ಮೋಹವನ್ನು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನವನ್ನು ಸತತವಾಗಿ ಮಾಡ್ತಾ 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 ಯಾವತ್ತೋ ಒಂದು ದಿವಸ ನಮಗೂ ಪರಿಪೂರ್ಣವಾದ ಜ್ಞಾನ ಉಂಟಾಗಲಿ ಅಂಥೇಳಿ ಆಶಿಸುತ್ತಾ ಈ ಒಂದು 2ನೇ ಅಧ್ಯಾಯದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ಪರೋ ವ್ಯಕ್ತಾದಂಡಮವ್ಯಕ್ತ ಸಂಭವಂ ಮಂಡಸ್ಯಾಂತಸ್ತು ಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ.